ಪಂದ್ಯದ ಸಂಭಾವನೆ ಯೋಧರಿಗೆ ಕೊಟ್ಟಿರೋದು ಸೂರ್ಯಕುಮಾರ್ ಯಾದವ್. ನನ್ನ 7 ಮ್ಯಾಚ್ಗಳ ಸಂಭಾವನೆಯನ್ನು ನಾನು ಯೋಧರಿಗೆ ಕೊಡ್ತಾ ಇದ್ದೀನಿ, ಅವರಿಗೆ ಅರ್ಪಿಸ್ತಾ ಇದ್ದೀನಿ ನನ್ನ 7 ಮ್ಯಾಚ್ಗಳ ಸಂಭಾವನೆ ಅಂತ ಸೂರ್ಯಕುಮಾರ್ ಹೇಳಿರೋದು. ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಘೋಷಣೆ. ಫೈನಲ್ ಪಂದ್ಯದ ಬಳಿಕ ಸೂರ್ಯಕುಮಾರ್ ಸ್ಕೈ ಅಂತ ಕರೀತಾರೆ. ಸೂರ್ಯ ಕೆ ಅಂದರೆ ಕುಮಾರ್, ವೈ ಅಂದರೆ ಯಾದವ್, SKY ಸೂರ್ಯಕುಮಾರ್ ಯಾದವ್ ಸ್ಕೈ ಘೋಷಣೆ ಮಾಡಿರೋದು. ಪಾಕಿಸ್ತಾನ ವಿರುದ್ಧದ ಲೀಗ್ ಪಂದ್ಯವನ್ನು ಗೆದ್ದು ಸಮರ್ಪಣೆ ಮಾಡಿದ್ದದ್ದು ಸೂರ್ಯಕುಮಾರ್ ಯಾದವ್. ಪಹಲ್ಗಾಮ್ ಸಂತ್ರಸ್ತರು ಸೇನೆಗೆ ಗೆಲುವನ್ನು ಅರ್ಪಿಸಿದ್ರು ಸೂರ್ಯಕುಮಾರ್ ಯಾದವ್. ಇದೀಗ ಏಷ್ಯಾ ಕಪ್ನ 7 ಪಂದ್ಯಗಳ ಸಂಭಾವನೆ ಕೊಡುವುದಾಗಿ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಈ ಬಾರಿ ಏಷ್ಯಾ ಕಪ್ ಬಹಳಷ್ಟು ವಿಚಾರಗಳಿಗೆ ಸುದ್ದಿಯಾಯಿತು, ಸದ್ದಾಯಿತು. ಆಡಬಾರ್ದು, ನಾವು ಬರೋದೇ ಇಲ್ಲ. ಯಾವ ಒಂದು ಆಪರೇಷನ್ ಸಿಂಧೂರ, ಈ ಪಹಲ್ಗಾಮ್ ದಾಳಿ ಇದೆಲ್ಲ ನಡೀತೋ, ನಮ್ಮ ಜನಗಳನ್ನು ನೆತ್ತರ ಹರಿಸಿದ್ರೋ ಅಂಥ ದೇಶದ ವಿರುದ್ಧವಾಗಿ ನಾವು ಆಡಲ್ಲ ಅಂತ ಹೇಳಬೇಕು. ಎರಡೇ ನಿಮಗೆ ಆಪ್ಷನ್ ಉಳ್ಕೊಳ್ಳೋದು. ಆ ಥರ ದೇಶದ ನಮ್ಮ ಮ್ಯಾಚೇ ಬೇಡ, ಅವ್ರ ಹತ್ರ ಕ್ರಿಕೆಟು ಬೇಡ, ಶೇಕ್ ಹ್ಯಾಂಡ್ ಮಾಡೋದು ಬೇಡ, ನಾಳೆ ಗೆದ್ದಾಗ ಟ್ರೋಫಿ ತಗೊಳ್ಳೋದು ಬೇಡ. ಮೊದಲೇ ಡಿಸಿಷನ್ ಆಗಿಬಿಡಬೇಕು. ಆಡಿದ್ರಾ ಆವಾಗ ನೀವು ಕ್ರೀಡೆ ಥರ ಆಡಬೇಕು. ಅದನ್ನು ನಾನು ಈ ಕಡೆ ಕ್ರೀಡೆನೂ ಆಡ್ತೀನಿ, ಅಲ್ಲಿ ನಾನು ಶೇಕ್ ಹ್ಯಾಂಡೂ ಮಾಡಲ್ಲ, ಟ್ರೋಫಿನೂ ತೊಗೊಳ್ಳಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಗೊಂದಲಕಾರಿಯಾಗಿಬಿಡುತ್ತೆ. ಇದರಲ್ಲಿ ಯಾವುದೋ ಒಂದು ಡಿಸಿಷನ್ ಫರ್ಮ್ ಆಗಿ ಭಾರತದ ಕಡೆಯಿಂದ ಆಗಬೇಕಾಗಿತ್ತು. ಮ್ಯಾಚೇ ನಾವು ಆಡಲ್ಲ, ನಾವು ಮ್ಯಾಚ್ಗಳನ್ನೇ ಬಾಯ್ಕಾಟ್ ಮಾಡ್ತಾಯಿದ್ದೀವಿ, ಈ ಟ್ರೋಫಿಯನ್ನೇ ಬಾಯ್ಕಾಟ್ ಮಾಡ್ತಾಯಿದ್ದೀವಿ, ಟೂರ್ನಿಯನ್ನೇ ಬಾಯ್ಕಾಟ್ ಮಾಡ್ತಾಯಿದ್ದೀವಿ. ಅದು ರಿಜಿಸ್ಟರ್ ಮಾಡಬಹುದಾಗಿತ್ತು, ಪ್ರತಿಭಟನೆಯನ್ನು ರಿಜಿಸ್ಟರ್ ಮಾಡಬಹುದಾಗಿತ್ತು. ಆಡಿದ ಮೇಲೆ ಈಗ ಅವರು ಆಡಿದ್ದೇ ತಪ್ಪಾಯಿತು ಅಂತ ಅನೇಕರು ಹೇಳ್ತಾರೆ. ಇಷ್ಟೊಂದು ನಮ್ಮ ಜನಗಳ ರಕ್ತ ಹರಿಸಿದ್ದಾಗ ಅಂಥ ದೇಶದ ವಿರುದ್ಧವಾಗಿ ಯಾಕೆ ಆಡಬೇಕಾಗಿತ್ತು ಅಂತ ಇದು ಒಂದು ವಾದ. ಎರಡನೇ ವಾದ ಏನು ಹೇಳ್ತಾರೆ ಅಂದರೆ, ಕ್ರೀಡೆ ಬೇರೆ, ರಾಜಕೀಯ ಬೇರೆ, ಕ್ರೀಡೆಯನ್ನು ಬೇರೆ ಇಡಿ, ರಾಜಕೀಯನೇ ಬೇರೆ ಇಡಿ ಅಂತ. ಮೂರನೇ ವಾದ, ಕ್ರೀಡೆ ರಾಜಕೀಯ ಇದಾಚೆಗೆ ದೇಶಪ್ರೇಮ, ನಮ್ಮ ವಿಷಯ ಬಿಟ್ಕೊಡೋಕ್ಕಾಗಲ್ವಲ್ಲ, ನಾವು ದೇಶಪ್ರೇಮ ಇರಬೇಕು ಅಂತ. ಫೈನ್. ಇಲ್ಲೇನಾಯಿತು ಅಂತ ಹೇಳಿದ್ರೆ 3ಕ್ಕೆ 3 ಮಿಕ್ಸ್ ಆದಂತೆ ಕಂಡು ಬಂದಿದ್ರಲ್ಲಿ. 3ಕ್ಕೆ 3 ಬರೀ ಕ್ರೀಡೆಯಾಗಿ ಉಳಿದಿದ್ದರೆ ಇದ್ಯಾವುದೂ ವಿಚಾರಗಳೇ ಬರಬಾರ್ದು. ಬರೀ ಸ್ಪೋರ್ಟ್ಸ್ ಅಪ್ಪ ಇದು, ಇನ್ನೇನು ಅಲ್ಲ ಇಲ್ಲಿ ಅಂತ ಬಂದರೆ ಅವರೊಂದು ತಂಡ, ನಾವೊಂದು ತಂಡ, ನಾವು ಆಡ್ತಾ ಇದ್ದೀವಿ. ಆಡಿದ್ಮೇಲೆ ಯಾರಿಗೆ ಶತ್ರುನೂ ಅಲ್ಲ, ಯಾರಿಗೆ ಮಿತ್ರನೂ ಅಲ್ಲ. ಫೈನ್, ಮುಗಿದು ಹೋಗ್ತಾ ಇತ್ತು. ಶೇಕ್ ಹ್ಯಾಂಡೂ ಮಾಡಬಹುದಾಗಿತ್ತು, ಟ್ರೋಫಿನೂ ತಗೋಬಹುದಾಗಿತ್ತು. ಅದರಲ್ಲಿ ರಾಜಕೀಯ ಬರಬಾರ್ದು ಅವಾಗ. ಫೈನ್. ದೇಶಪ್ರೇಮ ಬಂತ, ದೇಶಪ್ರೇಮನೇ ಆ ತೂಕಕ್ಕೆ ಹಾಕೋದಾದ್ರೆ ನಾವು ದೇಶಪ್ರೇಮ ಇಟ್ಕೊಂಡ್ರೆ ಒಂದು ಕಡೆ ಅದರಲ್ಲಿ ಯೋಚನೆ ಅನೇಕರು ಈ ವಾದವನ್ನು ಮಾಡ್ತಾ ಇದ್ದಾರೆ. ದೇಶಪ್ರೇಮ ಇಟ್ಕೊಂಡ್ರೆ ಆ ದೇಶದವ್ರ ಬಳಿ ಆಡೋದು ಯಾಕೆ, ಆ ಟ್ರೋಫಿ ಹತ್ರಕ್ಕೆ ಹೋಗೋದು ಯಾಕೆ, ಮ್ಯಾಚ್ ಆಡೋದು ಯಾಕೆ, ಅದೇನು ಬೇಕಿಲ್ಲ ಅಲ್ವಾ. ದೇಶಪ್ರೇಮ, ರಾಜಕೀಯ, ಕ್ರೀಡೆ ಇಷ್ಟು ಇಲ್ಲಿ ಒಂದೇ ತಕಡಿಯಲ್ಲಿ ಕೂತ್ಕೊಳ್ತಲ್ವಾ, ಅಲ್ಲಿ ಪ್ರಶ್ನೆ ಬಂದಿತ್ತು. ಈ ಕುಳಿತುಕೊಂಡಿದ್ದೇ ನಮಗೆ ಒಂದು ಸಮಸ್ಯೆ ಥರ ಇಲ್ಲಿ ಕಂಡಿದ್ದು. ಇದೀಗ ಆಮೇಲೆ ಏನಾಯಿತು, ನಾನು ಶೇಕ್ ಹ್ಯಾಂಡ್ ಮಾಡಲ್ಲ, ನೋಡಿ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಇವರು, ಇದು ದೇಶಪ್ರೇಮ ಅಂದ್ರೇನೋ, ಅದು ಹಾಗೆ ಬರಲ್ಲ. ಅದು ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅಂದಾಗ ನೀನು ಆಡಲೇಬಾರ್ದಲ್ವೇನಪ್ಪ, ಆಡಲೇಬಾರ್ದಲ್ಲ. ಶೇಕ್ ಹ್ಯಾಂಡ್ ಮಾಡಲಿಲ್ಲ, ಆಡಲೇಬಾರ್ದಾಗಿತ್ತು. ನಾವು ಆಡಿದ ಮೇಲೆ ಬರೀ ಕ್ರೀಡೆಗೆ ಆಡಬೇಕಾಗಿತ್ತು. ಅಲ್ಲಿ ನಾನು ಅವ್ರು ಶೇಕ್ ಹ್ಯಾಂಡ್ ಮಾಡಲ್ಲ ಅಂತನೋ, ಟ್ರೋಫಿ ತೊಗೊಳ್ಳಲ್ಲ ಅಂತನೋ ಆಡಿದ್ದು. ಟ್ರೋಫಿ ತೊಗೊಳ್ಳಿದ್ಮೇಲೆ ಆಡಿದ್ಯಾಕೆ? ಸರಿ, ನಿಮ್ಗೆ ಅವ್ರ ಕಡೆಯಿಂದ ಟ್ರೋಫಿ ಬೇಡವಾ, ಬೇರೆ ಕಡೆಯಿಂದ ನೀವು ತೆಗೆಸ್ಕೋಬೇಕಾಗಿತ್ತಲ್ವಾ. ಅಲ್ಲಿ ಒಂಥರ ಎಲ್ಲವೂ ಕೂಡ ಈ ಬಾರಿ ಏಷ್ಯಾ ಕಪ್ ಇತ್ತಲ್ಲ, ಬಹುಶಃ ನಾವು ಏಷ್ಯಾ ಕಪ್ನಲ್ಲಿ ಬಹಳ ಮೊದಲುಗಳಿಗೆ ಈ ಬಾರಿ ಸಾಕ್ಷಿಯಾಗಿದ್ದೇವೆ. ಈ ಥರದ್ದು ನಡೆದೇ ಇಲ್ಲ, ನಮಗೆ ನೆನಪಿರೋ ಮಟ್ಟಿಗೆ ನಡೆದೇ ಇಲ್ಲ. ಪಾಕಿಸ್ತಾನ ಮೇಲೆ ಮ್ಯಾಚ್ ಬೇಡವೇ ಬೇಡ. ಬಟ್ ಹೇಳೋದೇನು, ICC ನಡೆಸುವಂಥ ಇಂಥ ಟೂರ್ನಿಗಳಿಗೆ ನಾವು ರಾಜಕೀಯವನ್ನು ಮೇಳೈಸಲಾಗದು ಅಥವಾ ಈ ಥರದ್ದು ಬೇರೆ ಬೇರೆ ವಿಚಾರಗಳನ್ನು ಕ್ರೀಡೆಯೊಂದಿಗೆ ಹೋಲಿಸಲಾಗದು ಅಂತ ಹೇಳ್ತಾರೆ. ಹಾಗಿದ್ದಾಗ ಬರೀ ಕ್ರೀಡೆ ಥರನೇ ಆಡಿ. ಅದನ್ನು ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ ಇದೆಯಲ್ಲ, ಅವರೇನೋ ಒಂದು ಟೀಮನ್ನು ಕಳಿಸ್ಕೊಡ್ತಾರಲ್ಲ, ಅದನ್ನು ಕ್ರೀಡಾಯುತವಾಗಿ ಕ್ರೀಡಾ ಸ್ಫೂರ್ತಿಯಿಂದನೇ ಆಡಬೇಕು. ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಇರ್ತಕ್ಕಂಥ ಸಾಂಪ್ರದಾಯಿಕ ಎದುರಾಳಿ ಆ ಒಂದು ವಿಚಾರ ಬೇರೆ, ಕ್ರೀಡೆ ಬೇರೆ, ಆಡಬೇಕಾದ ಜಿದ್ದು ಬೇರೆ. ಅದು ರೋಚಕವಾಗಿರುತ್ತೆ, ರಮಣೀಯವಾಗಿರುತ್ತೆ, ಅಮೋಘವಾಗಿರುತ್ತೆ, ಕುತೂಹಲದಿಂದ ಕೂಡಿರುತ್ತೆ, ಎಲ್ಲವೂ ನಿಜ. ಆದರೆ ಇಲ್ಲೇನಾಯಿತು, ಎಲ್ಲವೂ ಮಿಕ್ಸ್ ಆಯಿತಾ ಅಂತ ಒಂದು ಫೀಲಿಂಗ್ ಅನೇಕರಿಗಿದೆ. ಅನೇಕರ ವಾದ ಅನೇಕರು. ಒಬ್ಬರು ರಾಜಕೀಯ ಯಾಕೆ ಬಂತಿಲ್ಲಿ ಅಂತಾರೆ. ಇಲ್ಲ, ರಾಜಕೀಯ ಬರುತ್ತೆ ಇನ್ನೇನ್ರಿ ಮಾಡ್ತಾರೆ, ಅಲ್ಲಿ ಯುದ್ಧ ಮಾಡಿಲ್ವೇನ್ರಿ ಅವರು, ನಾವು ಮಾಡಿಲ್ವ ಯುದ್ಧ, ನಮ್ಮವ್ರನ್ನೆಲ್ಲ ಸಾಯಿಸಿಲ್ವಾ ಅವರು ಅಂದಾಗ ಅವ್ರ ಮೇಲೆ ಆಡಲೇಬಾರ್ದಾಗಿತ್ತು ನೀವು. ಸರಿ ಆಡಿದ್ರಿ, ಅದೇನದು ಶೇಕ್ ಹ್ಯಾಂಡ್ ಮಾಡಲ್ಲ, ಅವ್ರ ಮುಖ ನೋಡಲ್ಲ, ಅವ್ರ ಹತ್ರಕ್ಕೆ ನಾನು ಹೋಗಲ್ಲ, ಕಪ್ಪೆ ತೊಗೊಳ್ಳಲ್ಲ ಅಂದರೆ ಯಾವುದು? ಮತ್ತು ಆಡಿದ್ದೇನಕ್ಕೆ? ನೀವು ಸ್ಟ್ರಾಂಗ್ ಅಂತ ಏಷ್ಯಾ ಕಪ್ಪಲ್ಲಿ ಅವ್ರ ಮೇಲೆ ಆಡಿ ಅವ್ರನ್ನ ಸೋಲಿಸಿ ಪ್ರೂವ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಂಡಿಯಾ ಟೀಮ್ ಸ್ಟ್ರಾಂಗ್ ಅಂತ ಎಲ್ಲರಿಗೂ ಗೊತ್ತಿದೆ. ವರ್ಲ್ಡ್ ಕಪ್ಪಲ್ಲಿ ಗೆದ್ದಿರೋ ತಂಡ ನಮ್ಮದು. ಇಂಡಿಯಾ ಟೀಮ್ ಸ್ಟ್ರಾಂಗ್ ಇದೆ ಅಂತ ಈಗ ಪಾಕಿಸ್ತಾನ ಮೇಲೆ ಏಷ್ಯಾ ಕಪ್ಪನ್ನು ಆಡಿ ಇಡೀ ವಿಶ್ವಕ್ಕೆ ನಾವೇನು ತಿಳಿಸೋ ಅವಶ್ಯಕತೆ ಇರಲಿಲ್ಲ. ಸ್ಟ್ರಾಂಗೆಸ್ಟ್ ಟೀಮು ಇಂಡಿಯಾ ಟೀಮು. ಸೊ ಹಾಗಾಗಿ ಇಲ್ಲಿ ರಾಜಕೀಯ ಬಂತು, ದೇಶಪ್ರೇಮವೂ ಬಂತು, ಇಲ್ಲಿ ಯುದ್ಧವೂ ಬಂತು, ಆ ನಂತರದಲ್ಲಿ ಕಪ್ ಸ್ವೀಕರಿಸಲ್ಲ ಅಂತಲೂ ಬಂತು, ಶೇಕ್ ಹ್ಯಾಂಡ್ ಮಾಡಲ್ಲ ಅಂತಲೂ ಬಂತು. ಸೊ ಎಲ್ಲ ಅನೇಕ ವಿಚಾರಗಳ ಅಯೋಮಯದ ಒಂದು ಅಂತ್ಯದಲ್ಲಿ ಏಷ್ಯಾ ಕಪ್ ಮುಗಿದಿದೆ.